ಜನರ ಮೇಲೆ ಗೂಬೆ ಕೊಡಿಸಿ ಕಾಂಟ್ರಾಕ್ಟ್ ಅನ್ನ ತರಬೇಕು, ಕಾಂಟ್ರಾಕ್ಟ್ ವರ್ಕರ್ಸ್ ತರಬೇಕು, ಗುತ್ತಿಗೆ ಪದ್ಧತಿ ತರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಏನದ ಇವತ್ತು ಮೇಲಿಂದ ಕೆಳಗೆ ನಡೀತಾ ಇದೆ ಕಾಮ್ರೇಡ್ಸ್. ಅದು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಮ್ಮ ಜನ ಹೌದು, ನಾನು ಒಪ್ಕೊತೀನಿ, ನೀವು ಒಳಗೆ ಇಳಿದು ಕೆಲಸ ಮಾಡಿ ಬರ್ಬೇಕಾಗಿ ಕೆಲಸನೇ ಮಾಡೋದು ಬೇಡ. ಒಳಗೆ ಇಳಿದು ಒಂದೆರಡು ಲೆವೆಲ್ ನೀವು ತಿರುಗಿ ಮೇಲೆ ಬಂದ್ರೆ ಊಟ ಮಾಡಿದ್ದೆಲ್ಲ ಕರಿಗೆ ಎಲ್ಲ ಬೆವರು ಹಾಕಿ ಹೋಗಿ ಅರ್ಧ ರಕ್ತ ಸುಟ್ಟೋಗಿರ್ತದೆ. ಎಂಪ್ಲಾಯ್ ಕೆಲಸ ಮಾಡಿದ್ರೆ ಏನಾಗ್ತದೆ ನೋಡಿ, ಪೂರ್ತಿ ತಿಂಗಳ ತುಂಬ 26 ದಿನ ಯಾರು ಕೆಲಸ ಮಾಡಕ್ಕಾಗಲ್ಲ ಅಂಡರ್ಗ್ರೌಂಡ್ ನಲ್ಲಿ. ಇದು ನಮ್ಮ ಇತಿಹಾಸ ಇದೆ. 40 ವರ್ಷ ನಾವು ಕೆಲಸ ಮಾಡ್ತಿರ್ತೀವಿ. ಇದು ಮತ್ತೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಲೀಡರ್ ಆದವರು ಅದು ಅರ್ಥ ಮಾಡ್ಕೋಬೇಕು. ಯಾಕೆ ಅಸೆಂಟ್ ಮಾಡ್ತಾರೆ ಜನ? ಆಮೇಲೆ ಇಲ್ಲಿ ಯಾಕೆ ಲಿಕ್ಕರ್ ಜಾಸ್ತಿ ಸೆಲ್ ಆಗ್ತದೆ, ಕುಡಿತ ಯಾಕೆ ಜಾಸ್ತಿ ಆಗ್ತದೆ? ಜನ ಒಳಗೆ ಬಂದ್ಮೇಲೆ ಯಾವ ದಣಿವ ಹಾಕ್ಕೋಬೇಕಾದ್ರೆ ಕುಡಿಲಿಲ್ಲ ಅಂದ್ರೆ ನಿದ್ದೆ ಬರಂಗಿಲ್ಲ ರಾತ್ರಿಗೆ. ಅವನು ಹಾರ್ಡ್ ವರ್ಕ್ ಮಾಡ್ತಾನೆ, ಆದ್ರೂ ನೀವು ನೋಡ್ತೀರಾ? ಅವನ ಹಾರ್ಡ್ ವರ್ಕ್ ಬಗ್ಗೆ ಯಾರಾದ್ರೂ ನೋಡ್ತೀರಾ? 3 ಶಿಫ್ಟ್ ಕೆಲಸ ಮಾಡ್ತಾರೆ ಜನ. ಅದು ಮಿಲ್ನಲ್ಲಿ ಮಾಡ್ತಾರೆ, ಮಿಲ್ನಲ್ಲಿ ಸುಣ್ಣ ಹಾಕ್ತಾರೆ, ಕೆಮಿಕಲ್ ಹಾಕ್ತಾರೆ, ಆ ಹೊಗೆ ಬರ್ತದೆ, ಅವ್ರಿಗೆ ಎಲ್ಲೆಲ್ಲಿ ಎಫೆಕ್ಟ್ ಆಗ್ತದೆ, ಏನ್ ಲಂಗ್ಸ್ ಕೆಡ್ತವೆ, ಅವ್ರ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ಯಾರ. ಚೇರ್ಮನ್ ಬಂದು ಮಾತಾಡ್ತಾನೆ, ಬರೇ ತೆಗಿರಿ, ಯಾರ ಅಪ್ಡೇಟ್ ಮಾಡ್ತಾರ್ರಿ, ಕೆಲಸ ಮಾಡಂಗಿಲ್ಲ, ತೆಗೆದು ಹಾಕ್ರಿ ಅಂದ್ರೆ ಏನ್ ಅರ್ಥ ಇದು? ನೀನ್ ಎಲ್ಲಿ ಮಾಡ್ತಿದ್ವಿ? ಓಪನ್ ಕಾಸ್ಟ್ ಮಾಡಕ್ ಕೆಲಸ ಮಾಡಕತ್ತಾರ, ಕ್ವಾಲಿಟಿ ಕೆಲಸ ಮಾಡಕತ್ತಾರ. ಅಗೇನೆಸ್ಟ್ ನೇಚರ್ ವಿರುದ್ಧವಾಗಿ ಒಳಗೆ ಕೆಲಸ ಮಾಡ್ತಾರೆ ಜನ. ಅದರ ಬಗ್ಗೆ ನೀವು ಸ್ಟಡಿ ಮಾಡಬೇಕಾಗಿದೆ ಇವತ್ತು. ಆಮೇಲೆ ಮಿಲ್ಲು ಭಾಗದಲ್ಲಿ ಏನೇನು ರೋಗ ಅಲ್ಲಿ ಬರ್ತಾರೆ ಅದನ್ನ ನೀವು ನೋಡ್ಬೇಕು. ಇವತ್ತು ನಿಮ್ಗೆ ಇನ್ನೊಂದು ಹೊಸ ನಮೂನಿ ಸ್ಟಾರ್ಟ್ ಆಗಿದೆ ಕಾಮ್ರೇಡ್ಸ್, ಅರ್ಥ ಮಾಡ್ಕೋಬೇಕು. ಡೀಸೆಲ್ ಇಂಜನ್ ಒಳಗೆ ಕೆಲಸಕ್ಕಿದ್ದಾರೆ ಇವತ್ತು. ಡೀಸೆಲ್ ಬಗ್ಗೆ ಬೇರೆ, ಆಮೇಲೆ ಮದ್ದಿನ ಬಗ್ಗೆ ಬೇರೆ. ಆ 2 ಬಗೆ ಕಾರ್ಮಿಕರು ಯಾರೇ ಇರಲಿ ಅವರು ಆ ಬಗೆನ ತಗೊಂಡು ಕೆಲಸ ಮಾಡಕ್ಕಿದ್ರಲ್ಲ, ಅವ್ರ ಬಗ್ಗೆ ಲಂಗ್ಸ್ಗೆ ಎಷ್ಟು ಎಫೆಕ್ಟ್ ಆಗ್ತದೆ ಯಾರನ್ನ ಅರ್ಥ ಮಾಡ್ಯಾರ? ಈ ಡಾಕ್ಟರ್ಗಳು ದೊಡ್ಡ ಮಾತಾಡ್ತಾರೆ, ಎಲ್ಲ ಡಾಕ್ಟರ್ ಒಳಗೆ ನೋಡಕತ್ತಾರ. ಆ ಹೊಗೆ ಬಗ್ಗೆ ಏನಂತ ರಿಪೋರ್ಟ್ ಕೊಟ್ಟಾರ ಇವರು. ಲಂಗ್ಸ್ ಕ್ಯಾನ್ಸರ್ಗೆ ಕಾರಣ ಆಗಕತ್ತದ ಹೊಸ ರೋಗ ಇದು. ಸಿಲಿಕೋಸಸ್ ಅಲ್ಲ, ಲಂಗ್ ಕ್ಯಾನ್ಸರ್. 4-5 ಜನ ಇವತ್ತು ಕಾವೇರಿನಲ್ಲಿ ಇದ್ದಾರೆ ನಮ್ಮವರು. ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಅದನ್ನೆಲ್ಲ ಬಿಟ್ಬಿಟ್ಟಾರೆ. ಬರೇ ಶಾಲ್ ಓದಿಸೋದು, ಹೂವಿನ ಹಾರ ಹಾಕೋದು, ಬಂದವರಿಗೆ ಅದು ಮಾಡೋದು, ಇದು ಮಾಡೋದು, ಅದೇ ಹೇಳೋದು. ಕಾರ್ಮಿಕರ ಆರೋಗ್ಯದ ಬಗ್ಗೆ ಯಾರು ನೋಡ್ತಾ ಇದ್ದಾರೆ? ನಾವು ಕೆಲಸ ಮಾಡಬೇಕಾಗಿತ್ತು. ಬರೇ ಚುನಾವಣೆ ಬರ್ತದ, ನಾವು ಗೆದ್ದು ಬರ್ತೀವಿ, ಗೆದ್ದು ಬರಾಕ ನಾವೇನೋ ಪ್ರಾಕ್ಟೀಸ್ ಮಾಡ್ತೀವಿ, ಅವ್ರಿಗೆ ಕರ್ಕೋರಿ, ಇವ್ರಿಗೆ ಕರ್ಕೋರಿ, ಅದು ಮಾಡ್ರಿ, ಇದು ಮಾಡ್ರಿ. ಕಾರ್ಮಿಕರ ಆರೋಗ್ಯನೂ ಅರ್ಥ ಮಾಡ್ಕೊಳ್ಳೋದು ಮಾತಾಡೋದು. ಇಲ್ಲಿ ಸಾಧಾರಣವಾಗಿ ಇವತ್ತು ಅಂಡರ್ಗ್ರೌಂಡ್ ಅನ್ಸೋದು 23 ದಿನ ನೀನು ಸರಿಯಾಗಿ ಒಳಗೆ ಹೋಗ್ಬೇಕು, ಆವಾಗ ನೀನು ಫುಲ್ ಅಂಡರ್ಗ್ರೌಂಡ್ ಅನ್ನೋದು ಕೊಡ್ತೀನಿ. 1 ದಿನ ಕಡಿಮೆ ಆಗಿದ್ರೆ ಅದಕ್ಕೆ ಡೇಟ್ ಮೇಲೆ ಕನ್ವರ್ಟ್ ಮಾಡಿ ಕೊಡ್ತೀನಿ. ಇಂಥವೆಲ್ಲ ಅಗ್ರಿಮೆಂಟ್ ಸೈನ್ ಹಾಕ್ಬೇಕ ನಾವು. ಅಂಡರ್ಗ್ರೌಂಡ್ ಅಡ್ವಾನ್ಸ್ ಇಸ್ ಎ ಪಾರ್ಟ್ ಆಫ್ ವೇಜಸ್. ಅದು ಒಂದು ವೇಜಸ್, ಅದಕ್ಕೆ EPF ಕಟ್ ಆಗುತ್ತೆ ಕಾಮ್ರೇಡ್ಸ್. ಅದು ಒಂದು ವೇಜಸ್ ತರ. ಅದಕ್ಕೆ DDMS 20%, ಬೇಸಿಕ್ ಮೇಲೆ 20% ತಗೋಬೇಕಂತೀನಿ. ಆದ್ರಿಂದ ಈಗಾಗಲೇ ನಮ್ಮ DK ಅವರು ಹೇಳಿದ ಪ್ರಕಾರ ಈ ಅಗ್ರಿಮೆಂಟ್ ನಲ್ಲಿ 4 ಅಂಶಗಳನ್ನು ನಾವು ತಗೊಂಡು ಡೆಪ್ಟಿ CS ಇದ್ದಾಗಿ ನಾವು ಅದನ್ನು ಬಾರಿ ಹಾಕಿದ್ದೀವಿ. ಅಂಡರ್ಗ್ರೌಂಡ್ ಅಡ್ವಾನ್ಸ್ ಕ್ಯಾಲ್ಕುಲೇಷನ್ ಬಗ್ಗೆ, ಆನಂತರ ಮನೆ ಬಾಡಿಗೆ HR ಏನು 10 ವರ್ಷದ್ದು ಏನು ಅರೇಟ್ ಹೊಡೆದ್ಬಿಟ್ಟಾಗ ಈಗ ನಮ್ಗೆ 5 ವರ್ಷದ ಅಗ್ರಿಮೆಂಟ್ ನಮ್ದು. 10 ವರ್ಷದ ಗವರ್ಮೆಂಟ್ ಕಾರ್ಮಿಕರು ತಂದ ನಮ್ಗೆ ಯಾಕೆ ಹಚ್ಚಿರಿ ನೀವು? ಈಗ ನಾಳೆ 2020 ಮತ್ತೆ ನಮ್ದು ಅಗ್ರಿಮೆಂಟ್ ಬರ್ತದೆ. ಅದರಲ್ಲಿ ನಾವು HR ಡಿಮಾಂಡ್ ಮಾಡಂಗಿಲ್ಲ. ಆ ಡಿಮಾಂಡ್ ಮಾಡೋದನ್ನ ಕಳೆದ್ಬಿಟ್ರಿ ನೀವು. ಇದು ಸಾಧಾರಣ ವರ್ಗಕ್ಕೆ ಯಾಕೆ ಗೊತ್ತಾಗ್ತಾ ಇಲ್ಲ. ನಾವೊಂದು ಕರಪತ್ರ ಬರ್ದಾಕಿದೆ, ಆದ್ರೂ ಕೂಡ ಜನರಿಗೆ ಅರ್ಥ ಆಗ್ತದೋ ಇಲ್ಲ ನನ್ಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಈ ಸಲ ಅದು ಒಂದು ತಪ್ಪಿದೆ. ಅಂಡರ್ಗ್ರೌಂಡ್ ಅನ್ನೋ ಕ್ಯಾಲ್ಕುಲೇಷನ್ ತಪ್ಪಿದೆ. ಆಮೇಲೆ ನಮ್ಮ ಇದು ಇನ್ಕ್ರಿಮೆಂಟ್ 3% ಇನ್ಕ್ರಿಮೆಂಟ್ ಅನ್ನೋದೇನು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ, ಅಲ್ಲಿ ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ 121 ರೂಪಾಯಿ
121 ರೂಪಾಯಿ ಏನಾದ್ರು ಇನ್ಕ್ರಿಮೆಂಟ್ ಬಂತಂದ್ರೆ ಕ್ಯಾಲ್ಕುಲೇಟ್ ಮಾಡಿದಾಗ